ಪ್ರಕಾಶ್ ಅಬ್ದುಲ್ಕರ್ ಸ್ಮರಣಾರ್ಥ ಅವರಿಗೆ ನಮ್ಮನೆ 819ನೆಯ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂಥ ಬನ್ನಾಳೆ ಮೇಡಮ್ ಅವರು ಈ ಕಾರ್ಯಕ್ರಮದ ರೂವಾರಿ ಬಸವ ಸಮಿತಿಯ ಕಲಬುರಗಿಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಸತತವಾಗಿ ಶ್ರಮಿಸುತ್ತಿರುವ ಖುಬಾ ಅವ್ವ ಅವರೇ, ನಮ್ಮ ಎದುರಿನಲ್ಲಿರುವಂಥ ಎಲ್ಲ ಶರಣ ಬಂಧುಗಳೇ, ಎಲ್ರಿಗೂ ಶರಣಾರ್ಥಿ. ಇಂದಿನ ನನ್ನ ವಿಷಯ ಮರಣವೇ ಮಹಾನವಮಿ. ಅವ್ವ ಅವರು ಒಂದು ತಿಂಗಳ ಹಿಂದೆ ನನಗೆ ಫೋನ್ ಮಾಡಿ 20ನೇ ತಾರೀಕು ಬಂದು ನೀನು ಮಾತಾಡಬೇಕವ್ವ ಅಂತ ಹೇಳಿದ್ರು. ಆಮೇಲೆ ದಂಡೆ ಮೇಡಮ್ ಅವರು ಫೋನ್ ಮಾಡಿ ನೀನು ಮರಣವೇ ಮಹಾನವಮಿ ಬಗ್ಗೆ ಮಾತಾಡಬೇಕು ಅಂತ ನಿಮ್ಮ ಗುರುಗಳ ಅಪೇಕ್ಷೆ ಅಂತ ಹೇಳಿದ್ರು. ನಾನು ವೀರನಾಥ್ ದಂಡೆ ಸರ್ ಅವರ ವಿದ್ಯಾರ್ಥಿ. ಹಾಗಾಗಿ ಈ ವಿಷಯವನ್ನು ಇಂದು ಮಾತಾಡಲಿಕ್ಕೆ ಅಂತ ನಿಮ್ಮ ಎದುರಿನಲ್ಲಿ ಇದ್ದೇನೆ. ಬಸವಂ ಭಕ್ತಿಗೆ ಮೂಲಂ, ಬಸವಂ ಕಾಲಂಗೆ ಕಾಲನ ಅನುಪಮಶೀಲಂ, ಬಸವಂ ಜಂಗಮಲೋಲಂ, ಬಸವಂ ತಾಂ ರಕ್ಷಿಪೋದೆನ್ನ ಸಂಗನ ಬಸವ. ಮರಣ ಅನ್ನೋ ವಿಷಯ ಎಲ್ಲರಲ್ಲೂ ಒಂದು ಬಗೆಯ ಭಯವನ್ನು ಹುಟ್ಟಿಸುವ ಸಂಗತಿ. ಯಾರೂ ಬದುಕಿನ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತಾರೆ, ಆದರೆ ಸಾವು ಅಂದ ತಕ್ಷಣ ಕೆಲವರು ಸಾವು ಅನ್ನೋ ಪದವನ್ನೇ ಬಳಸಲಿಕ್ಕೆ ಇಷ್ಟಪಡೋದಿಲ್ಲ. ಸಾವು ಹೆಣ ನೋಡೋದಂತೂ ದೂರ ಉಳೀತು. ಸಾವು ಅನ್ನೋ ಶಬ್ದನೂ ಬಾಯಿಗೆ ಆಡೋದಿಲ್ಲ, ಕೇಳಲಿಕ್ಕೂ ಇಷ್ಟಪಡೋದಿಲ್ಲ. ಎಲ್ಲಿ ಅದು ಬಂದು ತಮಗೆ ಗೊತ್ತಂತ ಎದುರು ನಿಂತು ಬಿಡುತ್ತೋ, ಯಮ ಬಂದ್ಬಿಡ್ತಾನೋ ಅನ್ನೋ ರೀತಿಯಲ್ಲಿ ಭಯ ಪಡೋ ಜನಗಳು ಇದ್ದಾರೆ. ಸಾವು ನಾವು ಬಾ ಅಂದ ತಕ್ಷಣ ಬರುವುದಿಲ್ಲ, ಬೇಡ ಅಂದರೆ ಬಿಡೋದಿಲ್ಲ. ಆವ ವಿದ್ಯೆ ಕಲಿತರು ಸಾವ ವಿದ್ಯೆ ಬೆನ್ನ ಬಿಡದು ಅಂತ ಹೇಳ್ತಾರೆ. ಹಾಗಿರುವಾಗ ಹುಟ್ಟು ಹೇಗೆ ನಮಗೆ ಆಕಸ್ಮಿಕವಾಗಿ ಬಂದಿದೆಯೋ, ಸಾವು ನಿಶ್ಚಿತವಾಗಿ ಬಂದೇ ಬರುತ್ತೆ. ಬೇಡ ಅಂದರೆ ಕೇಳುವಂಥದ್ದು ಅಲ್ಲ. ಹಾಗಾದರೆ ಸಾವಿನ ಬಗ್ಗೆ ನಾವು ಏನು ಚಿಂತನೆ ಮಾಡೋದು ಅಂತ ಕೇಳಿದ್ರೆ, ಸಾವಿನ ಬಗ್ಗೆ ಅಲ್ಲ ಈಗ ನಾವು ಚಿಂತನೆ ಮಾಡಬೇಕಾಗಿರೋದು ಬದುಕಿನ ಬಗ್ಗೆ. ಬದುಕು ಎಷ್ಟು ನಿರಾಳವಾಗಿರುತ್ತೆ, ಬದುಕು ಎಷ್ಟು ಸಹಜವಾಗಿ ನಾವು ತಗೊಳ್ತೇವೆ, ಅಷ್ಟೇ ಸಾವನ್ನು ಕೂಡ ತಗೊಳ್ಬೇಕಾದ ಅನಿವಾರ್ಯತೆ ಇದೆ. ಯಾಕಂದರೆ ಯಾವಾಗಲೂ ನಿಶ್ಚಿತವಾಗಿ ನಮ್ಮ ಹತ್ರಕ್ಕೆ ಬಂದೇ ಬರುತ್ತೆ ಅನ್ನೋದಾದರೆ ಹೆದರೋದ್ರಲ್ಲಿ ಅರ್ಥ ಏನಿದೆ? ಬಾ ಅನ್ನೋದು. ಒಂದು ಕಡೆಯಲ್ಲಿ ಅನುಪಮಾ ನಿರಂಜನ್ ಅವರು ಬರ್ಕೊಳ್ತಾರೆ. ಅವರಿಗೆ ಬಹುಶಃ ಅವರ ಆತ್ಮಚರಿತ್ರೆಯನ್ನು ಓದೋರಿಗೆ ಗೊತ್ತಿರುತ್ತೆ. ಅವರಿಗೆ ಕ್ಯಾನ್ಸರ್ ಆಗಿರುತ್ತೆ. 10 ವರ್ಷ ಕ್ಯಾನ್ಸರ್ ಜೊತೆಗೆ ಅವರು ಹೋರಾಟವನ್ನು ಮಾಡ್ತಾರೆ. ಪ್ರತಿ ಬಾರಿ ಕ್ಯಾನ್ಸರ್ ಅಟ್ಯಾಕ್ ಆದಾಗ, ಅವರು ಶಸ್ತ್ರಕ್ರಿಯೆಗೆ ಒಳಗಾಗಬೇಕಾದಾಗ ಅವರು ಸಾವಿಗೆ ಹೇಳ್ತಾ ಇದ್ರಂತೆ, ಸಾವೇ ಅಲ್ಲೇ ನಿಲ್ಲು ಅಂತ. ಹೀಗೆ ಹೋರಾಡ್ತಾ 10 ವರ್ಷ ಸಂಘರ್ಷವನ್ನು ಸಾವಿನ ಜೊತೆಗೆ ಮಾಡ್ತಾರೆ. ಅದು ಹೇಗೆ ಸಾಧ್ಯ ಆಗತ್ತೆ ಅಂದರೆ, ಒಂದು ಆತ್ಮವಿಶ್ವಾಸ. ಅದಕ್ಕೆ ಧೈರ್ಯ ಒಂದಿದ್ರೆ ಮನುಷ್ಯ ಏನನ್ನು ಬೇಕಾದರೂ ಜಗತ್ತಿನಲ್ಲಿ ಗೆಲ್ಲಬಹುದು. ನಮಗೆ ಯಾವಾಗಲೂ ಕೂಡ ಜಗತ್ತಿನಲ್ಲಿ ಜನ ಏನಂತ ಹೆದರಿಸ್ತಾರೆ ಅಂದರೆ, ನೀನು ಕೊಂತೀನಿ ನೋಡು ಅಂತಾರೆ. ಹೌದಲ್ಲ? ಅತಿ ಆದರೆ ಬೈತಾರೆ, ಏನೇನೋ ಮಾಡ್ತಾರೆ. ಕೊನೆಗೆ ಏನು ಮಾಡ್ತಾರೆ? ನಾವು ಕೊನೆಗೆ ಹೆದರಿಸೋದೇನೋ ಅಂದ್ರೆ ನೀನು ಕೊಂತೀನಿ ಅಂತ. ಕೊಲ್ಲೋದು. ಮೊನ್ನೆ ಒಬ್ಬ ಮಹಿಳೆ ನನ್ನ ಮನೆ ಪಕ್ಕದವ್ರು ಬಂದಿದ್ರು. ಏನೋ ಅವರವ್ರ ಮಧ್ಯದಲ್ಲಿ ಜಗಳ ಆಗಿತ್ತು. ಆ ಜಗಳ ಆದಂಥ ಎದುರಾಳಿಗಳು ಹೇಳಿದ್ದಾರೆ, ನೋಡೋಣ ನಿನ್ನ ಮಗ ಹಿಂಗೆ ಹೊರಗೆ ಬರ್ತಾನೆ, ಒಂದು ಕೈ ನೋಡ್ಕೋತೀವಿ ನಾವು ಅಂತ ಹೇಳ್ತಾರಂತೆ. ಅದಕ್ಕೆ ಆ ಹೆಣ್ಮಗಳು ಬಂದು ಹೇಳ್ತಾ ಇದ್ಲು, ಎಲ್ಲಿ ನನ್ನ ಮೊಮ್ಮಗನಿಗೆ ಏನು ಮಾಡಿಬಿಡ್ತಾರೋಗಿ, ನಿಮ್ಮ ಮಗ ಪೊಲೀಸ್ ಆಫೀಸರ್ ಇದ್ದಾನ, ಸ್ವಲ್ಪ ಕರೆದು ತಾಕೀತು ಮಾಡಲಿಕ್ಕೆ ಹೇಳ್ರಿ ಅಂತ. ಎಲ್ಲರೂ ಕೂಡ ಹೆದರ್ಕೊಳ್ಳೋದು ಸಾವಿಗೆ. ಸಾವು ನಮಗೂ ಬರಬಾರ್ದು, ಮಕ್ಕಳಿಗೂ ಬರಬಾರ್ದು, ಮೊಮ್ಮಕ್ಕಳಿಗೆ ಬರಬಾರ್ದು
ಅನ್ನೋದು ಸಹಜವಾಗಿ ಎಲ್ಲರ ಒಂದು ಹಂಬಲ ಆಗಿರುತ್ತೆ. ಜಗತ್ತಿನಲ್ಲಿ ಒಂದು ಸಂಸ್ಥೆ ಇದೆಯಂತೆ. ಆ ಸಂಸ್ಥೆಯ ಹೆಸರು ದಿ ಸೊಸೈಟಿ ಫಾರ್ ಟು ಡೈ ವಿತ್ ಡಿಗ್ನಿಟಿ ಅಂತ. ಅಂದರೆ ಮನುಷ್ಯ ಸ್ವಾಭಿಮಾನದಿಂದ ಬದುಕಬೇಕು ಮತ್ತು ಅಷ್ಟೇ ಸ್ವಾಭಿಮಾನದಿಂದ ಸಾವಿನಲ್ಲೂ ಕೂಡ ತೆರಳಬೇಕು ಅನ್ನುವಂಥ. ಎಷ್ಟೋ ಸಲ ನೋಡ್ತೀವಿ ನಾವು, ಬಹಳ ದಯನೀಯವಾದ ಪರಿಸ್ಥಿತಿಯಲ್ಲಿ ಮನುಷ್ಯ ಬರ್ತಾನೆ. ಹಾಗಾಗಿ ಇವರೊಂದು ಸಂಘಟನೆಯನ್ನು ಕಟ್ಟಿಕೊಂಡು ಅದಕ್ಕಾಗಿ ಒಂದು ಆತ್ಮವಿಶ್ವಾಸವನ್ನು ತುಂಬುವಂತಹ ಪ್ರಯತ್ನದಲ್ಲಿ ತೊಡಗಿದ್ದಾರೆ. ಯಾರ್ಯಾರು ದುರ್ಬಲರಿದ್ದಾರೆ, ಯಾರು ಕಷ್ಟದಲ್ಲಿದ್ದಾರೆ, ಯಾರಿಗೆ ಸಹಾಯದ ಅವಶ್ಯಕತೆ ಇದೆ ಅಂಥವರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಇವರ ಸಂಘಟನೆ. ಈ ಸಂಘಟನೆಯಲ್ಲಿ ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಇದ್ದಾರೆ. ಸೈನ್ಯಾಧಿಕಾರಿಗಳಿದ್ದಾರಂತೆ, ಶಿಕ್ಷಕರಿದ್ದಾರಂತೆ, ವಕೀಲರು, ವೈದ್ಯರು, ಏನೆಲ್ಲ ಜನ ಸೇರಿಕೊಂಡು ಒಂದು ಸಂಘಟನೆಯನ್ನು ಮಾಡಿ ಯಾರಿಗೆ ಆತ್ಮವಿಶ್ವಾಸ ಕುಗ್ಗಿರುತ್ತೋ ಅಂಥವರ ಬಳಿಗೆ ಹೋಗಿ ಆತ್ಮವಿಶ್ವಾಸ ತುಂಬುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೆಲವರು ಹಳ್ಳಿಯಿಂದ ಬಂದಂತಹ ನಿರಕ್ಷರಿಗಳು ಅಥವಾ ಬಹಳ ವಯಸ್ಸಾಗಿರುತ್ತೆ, ಇನ್ನೂ ಮಾಡ್ಕೊಳ್ಳಿಕ್ಕಾಗಲ್ಲ ಅನ್ನೋರ ಹತ್ರ ಹೋಗಿ ಅವರಿಗೆ ಪತ್ರ ಬರೆದು ಕೊಡೋದು ಅಥವಾ ಅವರಿಗೆ ಅವಶ್ಯಕತೆ ಇದ್ದ ವಸ್ತುಗಳನ್ನು ತಗೊಂಡು ಹೋಗಿ ಕೊಡುವಂಥದ್ದು, ಇಂಥದ್ದನ್ನೆಲ್ಲ ಇವೆಲ್ಲ ಏನ್ರಿ ಸಣ್ಣ ಸಣ್ಣ ವಿಷಯಗಳು ಅಂತ ನಮ್ಗೆ ಅನಿಸಿದ್ರು ಕೂಡ ಕೆಲವು ಸಲ ಸಣ್ಣ ವಿಷಯಗಳೇ ನಮಗೆ ಬಹಳ ದೊಡ್ಡ ಆಗ್ತಾವೆ. ಒಂದು ಸಂದರ್ಭದಲ್ಲಿ ನಾನು ನನ್ನ ಬೆನ್ನು ನೋವಿನಿಂದ ಬಹಳ ಬಳಲ್ತಾ ಇದ್ದೆ. ಸಯಾಟಿಕಾ ಅಂತ ಅಟ್ಯಾಕ್ ಆಗಿತ್ತು. ನಮ್ಮ ಡಾಕ್ಟರ್ ಮೇಡಮ್ ಅವ್ರಿಗೆ ಗೊತ್ತಿರುತ್ತೆ ಅದರ ಕಷ್ಟ ಏನು ಅಂತ. ಬಹಳ ಅದರಿಂದ ನಾನು ಹೊರಗೆ ಬರ್ತೀನಾ ಇಲ್ಲ ಅನ್ನುವಂಥ ಒಂದು ಮಟ್ಟಕ್ಕೆ ನಾನು ಒಂದು 15-20 ವರ್ಷದ ಹಿಂದೆ ಒಳಗಾಗಿದ್ದೆ. ಅವಾಗ ನಾನು ಗುಲ್ಬರ್ಗಕ್ಕೆ ಬರಬೇಕಾಯ್ತು. ಬಸ್ ಹತ್ತಿ ಬಿಟ್ಟೀನಿ. ನನ್ನ ಹತ್ರ 500 ರೂಪಾಯಿ